ನಟ ದರ್ಶನ್ ಜೈಲು ಸೇರಿ 35 ದಿನ ಆಯಿತು. ದರ್ಶನ್ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಯಾವ ವಿಚಾರಕ್ಕೆ? ದರ್ಶನ್ ಜೈಲೂಟ ತನಗೆ ಸರಿ ಹೋಗ್ತಿಲ್ಲ, ಮನೆಯೂಟ ಬೇಕು ಅಂತ ಹೇಳಿ ಏನು ಅರ್ಜಿ ಹಾಕಿದ್ದಾರೆ, ಅದರ ಬಗ್ಗೆ ಇವತ್ತು ತೀರ್ಪು ಹೊರಬೀಳುತ್ತೆ. ಹಾಗಿದ್ರೆ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಅಥವಾ ಜೈಲೂಟನೇ ಗಟ್ಟಿಯಾಗುತ್ತೆ? ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬೀಳುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಆಗಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ನನ್ನ ಸ್ವಂತ ಖರ್ಚಿನಲ್ಲಿ ಮನೆ ಊಟವನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ದರ್ಶನ್ ಮನವಿಯಾಗಿದೆ. ಜೊತೆಗೆ ದರ್ಶನ್ಗೆ ಬೆನ್ನು ನೋವಿದೆ, ವೈರಲ್ ಫೀವರ್ ಕಾಡ್ತಾ ಇದೆ ಅಂತ ಹೇಳಿ ದರ್ಶನ್ ಪರ ಭಾರಿ ಸುದೀರ್ಘವಾದಂತಹ ವಾದವನ್ನ ವಕೀಲ ರಾಘವೇಂದ್ರ ಅವರು ಮಾಡಿದರು. ಆದರೆ ಇದಕ್ಕೆ ಅಷ್ಟೇ ಆಕ್ಷೇಪ ಎಸ್ಪಿಪಿ ಕಡೆಯಿಂದಲೂ ಕೂಡ ವ್ಯಕ್ತವಾಗಿದೆ. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಇವತ್ತು ಕಾಯ್ದಿರಿಸಿದ್ದಾರೆ. ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರಿಂದ ಇವತ್ತು ಮಹತ್ವದ ತೀರ್ಪು ಹೊರಬೀಳುತ್ತೆ. ದರ್ಶನ್ ಮನೆಯೂಟಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಎಸ್ಪಿಪಿ. ವಿಚಾರಣಾಧೀನ ಕೈದಿಗೆ ಮನೆಯೂಟಕ್ಕೆ ಅವಕಾಶ ಇಲ್ಲ, ನಟ ಅನ್ನೋ ಕಾರಣಕ್ಕೆ ಕಾನೂನು ಉಲ್ಲಂಘನೆ ಮಾಡೋಕೆ ಸಾಧ್ಯ ಇಲ್ಲ. ಅಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ಜೈಲೂಟದಲ್ಲಿ ಸ್ವಲ್ಪ ಬದಲಾವಣೆಗೆ ಅವಕಾಶ ಇದೆ. ಆರೋಗ್ಯಕ್ಕೆ ಸಮಸ್ಯೆ ಅಂತಂದ್ರೆ ವೈದ್ಯರ ಸಲಹೆ ಮೇರೆಗೆ ಜೈಲಲ್ಲೇ ಊಟ ಬದಲಿಸಬಹುದು. ಆದ್ರೆ ಅದನ್ನು ಬಿಟ್ಟು ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶ ಏನಾದರೂ ಕೊಟ್ಟಿದ್ದೇ ಆದ್ರೆ ಉಳಿದ 5,000 ಕೈದಿಗಳಿದಾರಲ್ಲ, ಅವರು ಕೇಳೋದಕ್ಕೆ ಆರಂಭಿಸ್ತಾರೆ. ಇಲ್ಲಿ ತಾರತಮ್ಯ ಮಾಡೋದಕ್ಕಾಗತ್ತಾ ಅನ್ನೋದು ಎಸ್ಪಿಪಿ ವಾದ. ಇವತ್ತು ತೀರ್ಪು ಕಾಯ್ದಿರಿಸಲಾಗಿದೆ. ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ A2 ಆರೋಪಿಯಾಗಿ 35 ದಿನಗಳಿಂದ ಜೈಲುವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ ಒಬ್ಬ ನಟ ಅನ್ನೋ ಕಾರಣಕ್ಕಾಗಿ ಆತನಿಗೆ ವಿಶೇಷ ಸವಲತ್ತನ್ನು ಕೊಡೋದಕ್ಕಾಗಲ್ಲ, ಕಾನೂನಲ್ಲಿ ಅಂತಹ ಅವಕಾಶಗಳಿಲ್ಲ. ಆದರೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಮನೆಯೂಟ ಕೊಡಿ ಅಂತೇನು ಮನವಿ ಸಲ್ಲಿಸಿದ್ದಾರೆ ದರ್ಶನ್. ಅದರ ತೀರ್ಪು ಇವತ್ತು ಹೊರಬೀಳ್ತಾ ಇರೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕಾನೂನಾತ್ಮಕವಾಗಿ ಏನು ಅವಕಾಶಗಳಿವೆ? ದರ್ಶನ್ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಏನು ಹೇಳ್ತಾ ಇದೆ? ಈ ವಾದ ಪ್ರತಿವಾದವನ್ನು ಗಮನಿಸ್ತಾ ಹೋದಾಗ ಸಾಧ್ಯತೆಗಳು ಏನು ಅಂತ? ಪ್ರತಿಮಾ, ನಿಜಕ್ಕೂ ಈ ರೀತಿ ಒಬ್ಬ ಜೈಲಿಗೆ ಹೋದಂಥ ಕೈದಿ, ಅದು ಅಂಡರ್ ಟ್ರಯಲ್ ಪ್ರಿಸನರ್ ಆಗಿರ್ಬೋದು ಅಥವಾ ಕನ್ವಿಕ್ಟೆಡ್ ಪ್ರಿಸನರ್ ಆಗಿರ್ಬೋದು, ಈ ರೀತಿ ತಮಗೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೊರಗಿನ ವ್ಯವಸ್ಥೆಗಳು ಬೇಕು, ಮನೆ ಊಟ ಬೇಕು, ಬಟ್ಟೆ, ಹಾಸಿಗೆ, ಬೇರೆ ಬೇರೆ ಪುಸ್ತಕ ಆಗಲಿ, ಈ ರೀತಿಯಾದಂಥ ವಸ್ತುಗಳನ್ನು ಕೊಡಿ ಅಂತ ಸಲ್ಲಿಸಿದಂಥ ಒಂದು ರೇರೆಸ್ಟ್ ಅಪ್ಲಿಕೇಶನ್ ಇದಾಗಿರುವಂಥದ್ದು. ಅದರ ನೇರವಾಗಿ ದರ್ಶನ್ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕುವ ಮೂಲಕ ಒಂದು ಮನವಿಯನ್ನು ಮಾಡಿದರು. ಆದರೆ ಹೈಕೋರ್ಟು ಇದನ್ನು ಯಾವ ಮ್ಯಾಜಿಸ್ಟ್ರೇಟ್ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡಿರ್ತಾರೋ ಅದೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅಲ್ಲಿಯೇ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಉತ್ತರವನ್ನು ಪಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಸೋಮವಾರ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ಅಂದರೆ ಇಲ್ಲಿ ಇರುವಂಥದ್ದು ಈ ಅರ್ಜಿಯಲ್ಲಿ ಎಷ್ಟು ಮಟ್ಟಿಗೆ ಪುರಸ್ಕಾರ ಆಗುತ್ತೆ ಅರ್ಜಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ಪ್ರಶ್ನೆ. ಆದರೆ ಜಡ್ಜ್ಮೆಂಟ್ ಏನಾಗುತ್ತೆ ಅನ್ನೋಂಥ ನಾವು ಈಗಲೇ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಸಾಕಷ್ಟು ಜನ ಕಾನೂನು ಪಂಡಿತರು ಮತ್ತು ಒಂದಷ್ಟು ಕಾನೂನು ಬಗ್ಗೆ ತಿಳ್ಕೊಂಡಂಥವ್ರು ಮತ್ತು ಅಲ್ಲಿ ಜೈಲಿನಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳು ಹೇಳೋ ಪ್ರಕಾರ ಈ ರೀತಿ ಈ ಒಂದು ಅರ್ಜಿಯನ್ನು ಒಂದು ಪುರಸ್ಕಾರ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಕೈದಿ ಆಗಲಿ ಅಥವಾ VVIP ಕೈದಿ ಆಗಲಿ ಅಥವಾ ಸೆಲೆಬ್ರಿಟಿ ಆಗಲಿ, ಆ ವ್ಯಕ್ತಿಗೆ ಈ ರೀತಿಯಾದಂಥ ಕಾನೂನಾತ್ಮಕವಾಗಿ ಅವಕಾಶವನ್ನು ಕೊಟ್ಟಿದ್ದೆ ಆದಲ್ಲಿ ಬೇರೆಯವರು ಕೂಡ ಕೇಳುವಂಥ ಅವಕಾಶಗಳಿರ್ತದೆ. ಹಾಗಾಗಿ ಈ ಒಂದು ಅರ್ಜಿ ಪುರಸ್ಕಾರ ಆಗುವಂಥ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ ಸೋಮವಾರ ನಡೆದಂಥ ವಾದ ಪ್ರತಿವಾದವನ್ನು ನೋಡ್ತಾ ಹೋದರೆ ಅಂದರೆ ದರ್ಶನ್ ಪರವಾಗಿ ವಕೀಲರಾದಂಥ ರಾಘವೇಂದ್ರ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರಿಗೆ ಇದು ಹೊರಗಿನ ವ್ಯವಸ್ಥೆಯನ್ನು ಅಂದರೆ ಹಾಸಿಗೆ ಅಥವಾ ಬಟ್ಟೆ ಆಗಲಿ ಊಟ ಆಗಲಿ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿದೆ. ಒಂದು ವೇಳೆ ಅವರು ಅದನ್ನು ಅವಕಾಶ ತೆಗೆದುಕೊಳ್ಳದೆ ಇದ್ದ ಸಂದರ್ಭದಲ್ಲಿ ಜೈಲಿನಲ್ಲಿ ಅದನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಅಥವಾ ಒಂದು ವೇಳೆ ಹೊರಗಿನ ಒಂದು ಪರಿಸ್ಥಿತಿ ಬೇರೆ ಆದಂಥ ಒಂದು ಆರೋಗ್ಯದ ಸಮಸ್ಯೆ ಆಗಲಿ ಅಥವಾ ಬೇರೆ ಕಾರಣಗಳಿಗಾಗಿ ಹೊರಗಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಏನು ಅಲ್ಲಿರುವಂಥ ಜೈಲಿನ IG ದರ್ಜೆ ಅಧಿಕಾರಿ ಇದ್ದಾರೆ, ಅವರು ಅದಕ್ಕೆ ಪುರಸ್ಕಾರವನ್ನು ಮಾಡಿದ್ದೆ. ಅದರಲ್ಲಿ ಅವಕಾಶಗಳಿರುವಂಥದ್ದು ಕೇವಲ ಒಂದು ಕಡೆ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಅಥವಾ ಈ ಒಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಏನೋ ಒಂದು ಮಾಧ್ಯಮಗಳು ಹೆಚ್ಚಾಗಿ ಇದನ್ನು ಫಾಲೋ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಯಾವುದೇ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ. ಅದು ನೋಡಲಿಕ್ಕೆ ಹೋದಂಥವ್ರನ್ನ
ಅವ್ರು ಏನಾದರೂ ತಿಂಡಿ ತಿನಿಸುಗಳು ತೆಗೆದುಕೊಂಡು ಹೋದ್ರು ಅದನ್ನು ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಾನೂನಲ್ಲಿ ಅವಕಾಶಗಳಿದೆ, ಜೈಲ್ ಮ್ಯಾನ್ಯೂಲ್ನಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಜೈಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ. ಅದರಿಂದಾಗಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಅತಿಸಾರ ಭೇದಿ ಆಗ್ತಾ ಇದೆ, ವೈರಲ್ ಫೀವರ್ ಆಗ್ತಾ ಇದೆ, ಅವರಿಗೆ ಬ್ಯಾಕ್ ಪೇನ್ ಸಮಸ್ಯೆ ಇತ್ತು, ಆರ್ಥೋಪೆಡಿಕ್ ಸಮಸ್ಯೆಗಳಿತ್ತು. ಹೀಗಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ವಾದವನ್ನು ಒಂದು ಸುದೀರ್ಘವಾಗಿ ಮಂಡಿಸಿದ್ರು. ಆದರೆ ಅದಕ್ಕೆ ಏನೋ ವಿರುದ್ಧವಾಗಿ SPP ಆದಂಥ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಅಂಡರ್ ಟ್ರಯಲ್ ಪ್ರಿಸನರ್ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಹೊರಗಿನ ವಿಶೇಷ ವ್ಯವಸ್ಥೆಗಳನ್ನು ಕಂಡಿಲಿಕ್ಕೆ ಅಂದರೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಜಿದಾರರೆಲ್ಲ ಒಂದು ಕಡೆ ಆರ್ಟಿಕಲ್ 21 ಅಂದರೆ ಜೀವಿಸುವ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ಆದರೆ ಜೈಲಿಗೆ ಹೋಗುವಂಥ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಎಲ್ಲ ಅಬ್ಸಲ್ಯೂಟ್ ಮೂಲಭೂತ ಹಕ್ಕುಗಳು ಇರೋದಿಲ್ಲ. ಅಲ್ಲಿ ಜೈಲಿನ ಏನೋ ನಿಯಮಗಳಿದೆ, ಅದು ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಅವರೇನೋ ಒಂದು ಕಡೆ ಸೆಲೆಬ್ರಿಟಿ ಆಗಿದ್ರು, ಜಿಮ್ ಮಾಡ್ತಾ ಇದ್ರು, ಕಸರತ್ತು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೆ ಕೊಡಬೇಕು ಅನ್ನುವಂಥದ್ದನ್ನ ಅವಕಾಶಗಳಿಲ್ಲ. ದಿನ ಬಿರಿಯಾನಿ ಬೇಕು ಅಂದರೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಸೆಲೆಬ್ರಿಟಿ ಅನ್ನುವಂಥ ಕಾರಣ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಸೆಲೆಬ್ರಿಟಿ ಆಗಿದ್ದು ಕೊಲೆ ಯಾಕೆ ಮಾಡಿದ್ರು? ಹೀಗಾಗಿ ಈ ರೀತಿಯಾದಂಥ ಒಂದು ಕಾರಣಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಪುರಸ್ಕಾರ ಮಾಡಬಾರ್ದು ಅಂತ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದನ ಆಲಿಸಿದ ನ್ಯಾಯಾಲಯ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ. ನ್ಯಾಯಾಧೀಶರಾದಂಥ ವಿಶ್ವನಾಥ್ ಎಸ್ ಗೌಡ್ರವರು ಈ ಒಂದು ಆದೇಶವನ್ನು ಏನು ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.